ಕ್ಲಾಸ್ ಬಿಟ್ಟಿರುತ್ತೆ. ಸ್ಟೂಡೆಂಟ್ ಎಲ್ಲ ಮನೆಗೆ ಹೋಗ್ತಾ ಇರ್ತಾರೆ. ಟೀಚರ್ ಪನಿಷ್ಮೆಂಟ್ ಕೊಟ್ಟಿರೋದ್ರಿಂದ ಎಲ್ರು ಕೂಡ ಒಂದೊಂದು ಕೆಲಸನ ಮಾಡ್ತಾ ಇರ್ತಾರೆ. ಸಿ ಯು ಬೋರ್ಡ್ ಕ್ಲೀನ್ ಮಾಡ್ತಿದ್ರೆ ಶಿಯಾ ಕ್ಲಾಸ್ ರೂಮ್ನ ಒರೆಸ್ತಾ ಇರ್ತಾರೆ. ಆಗ ಶಾನ್, ಶಿಯಾ, ಇದೆಲ್ಲ ನಿನ್ನಿಂದಲೇ ಆಗಿದ್ದು. ನೀನು ಮಾತಾಡಲಿಲ್ಲ ಅಂದಿದ್ರೆ ಇವತ್ತು ನಾನು ಕೆಲಸ ಮಾಡೋ ಹಾಗಿರಲಿಲ್ಲ. ನೀನು ನನ್ನ ಪಕ್ಕ ಯಾವಾಗ ಕೂತ್ಕೊಂಡು ಆಗ್ಲಿಂದ ನನ್ನ ದಿನ ಒಂದು ದಿವಸ ಕೂಡ ಚೆನ್ನಾಗಿಲ್ಲ. ಅದಕ್ಕೆಲ್ಲ ಕಾರಣ ನೀನೆ. ಆಗ ಶಾನ್, ಯಾಕೆ ಶಿಯಾಗೆ ಬೈತಾ ಇದೀಯಾ? ಶಾನ್, ಯಾಕೆ ನೀನು ಶಿಯಾನ ವಹಿಸ್ಕೊಂಡು ಮಾತಾಡ್ತಿದ್ಯಾ? ಇವಳು ನಿನಗೆ ಏನಾಗಬೇಕು? ಆಗ ಸಿ ಯು ಫ್ರೆಂಡ್, ಶಾನ್, ನೀನು ಮಾತಾಡ್ತಿರೋದು ಸ್ವಲ್ಪನೂ ಸರಿ ಇಲ್ಲ ಅಂತ ಬೈತಾರೆ. ಆಗ ಫಾನ್ ಸರಿಯಾಗಿ ಹೇಳ್ದೆ, ಇವನು ಯಾವಾಗ್ಲೂ ಕೂಡ ಶಿಯಾಗೆ ತೊಂದರೆ ಕೊಡ್ತಾನೆ ಇರ್ತಾನೆ. ಹೀಗೆ ಮಾಡ್ತಾ ಇದ್ರೆ ನಿನಗೆ ನಾಲ್ಕು ಬಿಡ್ಬೇಕಾಗುತ್ತೆ ಅಂತ ಹೇಳಿ ಫಾನ್ ಅಲ್ಲಿಂದ ಹೋಗ್ತಾನೆ. ಮತ್ತೊಂದ್ ಕಡೆ ಶಿಯಾ ತಂದೆ ಅದೇ ಸ್ಕೂಲಲ್ಲಿ ಟೀಚರ್ ಆಗಿರೋದ್ರಿಂದ ಅವರು ಕೂಡ ಬರ್ತಿರ್ತಾರೆ. ಆಗ ಮತ್ತೊಬ್ಬ ಟೀಚರ್, ಸರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಈ ಸೆಕ್ಷನ್ ಅಲ್ಲಿ ಒಬ್ಬ ಸ್ಟೂಡೆಂಟ್ ಇದ್ದಾನೆ, ತುಂಬಾ ಚೆನ್ನಾಗಿ ಓದ್ತಾನೆ, ಒಳ್ಳೆ ಮಾರ್ಕ್ಸ್ ಬರುತ್ತೆ. ಆದ್ರೆ ಅವನು ಬೇರೆ ಸ್ಟೂಡೆಂಟ್ ಜೊತೆ ಅಷ್ಟು ಚೆನ್ನಾಗಿಲ್ವಂತೆ. ಶಿಯಾ ತಂದೆ ಗಾಬರಿಯಿಂದ, ಶಿಯಾ ಕ್ಲಾಸ್ ಅಲ್ಲಿ ಏನು ತೊಂದರೆ ಕೊಡ್ತಿಲ್ಲ ತಾನೆ? ಆಗ ಟೀಚರ್, ಸರ್, ಕ್ಲಾಸಲ್ಲಿ ತೊಂದರೆ ಆಗ್ತಿರೋದು ಶಿಯಾಗೇನೆ. ಬೇರೆ ಸ್ಟೂಡೆಂಟ್ ಬಂದು ಶಿಯಾಗೆ ಈ ರೀತಿ ತೊಂದರೆ ಆಗ್ತಿದೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಶಿಯಾ ಹತ್ರ ನೀವೇ ಸ್ವಲ್ಪ ಮಾತಾಡಿ ಅಂತ ಹೇಳ್ತಾರೆ. ಆಗ ಶಿಯಾ ತಂದೆಗೆ ಸರ್ ಮಾತು ಕೇಳಿ ಬೇಜಾರಾಗುತ್ತೆ. ಮತ್ತೊಂದ್ ಕಡೆ ಸಾರಾ ಬಕೆಟ್ ಅಲ್ಲಿ ನೀರನ್ನ ಎತ್ತದಿಕ್ಕೆ ಅಂತ ಹೋಗ್ತಾರೆ. ಆದ್ರೆ ಅದು ತುಂಬಾ ತೂಕ ಇರೋದ್ರಿಂದ ಸಾರಾಗೆ ನೀರನ್ನ ಎತ್ತದಿಕ್ಕೆ ಆಗ್ತಾ ಇರಲ್ಲ. ಆಗ ಅಲ್ಲಿಗೆ ಶಿಯಾ ಬಂದು, ಸಾರಾ, ನಾನ್ ನಿನಗೆ ಸಹಾಯ ಮಾಡ್ಲಾ ಅಂತ ಕೇಳಿ ಬಕೆಟ್ ಅಲ್ಲಿದ್ದ ನೀರನ್ನ ಶಿಯಾ ಮತ್ತೆ ಸಾರಾ ಇಬ್ರು ಕೂಡ ತಗೊಂಡು ಹೋಗ್ತಿರ್ಬೇಕಾದ್ರೆ ಶಿಯಾ, ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು, ನೀನು ಯಾವಾಗ್ಲೂ ಕೂಡ ನನ್ನ ಪರವಾಗಿ ಮಾತಾಡ್ತಾ ಇದ್ದೆ. ಆಗ ಸಾರಾ ಹೇಳ್ತಾರೆ, ನನಗೆ ಬೇರೆ ಯಾರಾದ್ರೂ ಕೂಡ ತೊಂದರೆ ಮಾಡ್ತಾ ಇದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋದಿಕ್ಕೆ ಆಗೋದಿಲ್ಲ. ಮತ್ತೆ ನೀನು ನಿನ್ ಸೀಟ್ಗೆ ಬಂದು ಕೂತ್ಕೊಳ್ಳೋದಿಕ್ಕೆ ಆಗಲ್ವಾ? ಶಾನ್ ಸ್ವಲ್ಪ ಒರಟಾಗೆ ಮಾತಾಡ್ತಾ ಇರ್ತಾರೆ. ಆಗ ಶಿಯಾ, ಅದು ಈಗ ಸಾಧ್ಯ ಆಗಲ್ಲ. ಸರ್ ಹೇಳಿದರೆ ಒಂದು ಜಾಗದಲ್ಲಿ ಕೂತ್ ಮೇಲೆ ಮತ್ತೆ ಬೇರೆ ಜಾಗನ ಬದಲಾಯಿಸೋದಿಕ್ಕೆ ಆಗಲ್ಲ ಅಂತ. ಸಾರಾ ಬೇಜಾರಿಂದ, ಇದೆಲ್ಲ ಆಗಿದ್ದು ಆ ವಾನ್ ವೇಯಿಂದ. ಅವಳು ನಿನ್ ಜಾಗಕ್ಕೆ ಬಂದು ಕೂತ್ಕೊಳ್ಳಿಲ್ಲ ಅಂದಿದ್ರೆ ನೀನು ಬೇರೆ ಜಾಗಕ್ಕೆ ಹೋಗಿ ಕೂತ್ಕೋತಾ ಇರ್ಲಿಲ್ಲ. ಇದಕ್ಕೆಲ್ಲ ಕಾರಣ ಆ ವಾನ್ ವೇನೆ ಅಂತ ಬೇಜಾರ್ ಮಾಡ್ಕೋತಾರೆ. ಆಗ ಶಿಯಾ, ಹೋಗ್ಲಿ ಬಿಡು, ಆಗ್ಲೇ ಟೈಮ್ ಆಗಿದೆ, ಬಾ ಕ್ಲೀನ್ ಮಾಡೋಣ ಅಂತ ಹೇಳಿ ಸಾರಾ ಶಿಯಾ ಇಬ್ರು ಕೂಡ ನೀರ್ ತಗೊಂಡು ಅಲ್ಲಿಂದ ಹೋಗ್ತಾರೆ. ಮತ್ತೊಂದ್ ಕಡೆ ಶಿಯಾ ತಂದೆ ಸರ್ ಮಾತನ್ನ ನೆನಪು ಮಾಡ್ಕೊಂಡು ನೀರ್ ಕುಡಿತಾ ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ. ಶಿಯಾ ಅಮ್ಮ ಮನೆ ಒರೆಸ್ತಿರ್ಬೇಕಾದ್ರೆ, ಯಾಕೆ ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಸ್ಕೂಲು ಅಂದ್ಮೇಲೆ ಮಕ್ಕಳು ಕಿತ್ತಾಡೋದು ಇದ್ದೇ ಇರುತ್ತೆ, ಸುಮ್ಮನೆ ಒಂದ್ ಕಡೆ ಕೂತ್ಕೊಳ್ಳಿ ಅಂತ ಬೈತಾರೆ. ಮತ್ತೊಂದ್ ಕಡೆ ಫಾನು ಸಿಯು ರೋಡಲ್ಲಿ ಮಾತಾಡ್ತಿರ್ಬೇಕಾದ್ರೆ ಫಾನ್, ಭಾನುವಾರ ನಾವು ಗೇಮ್ ಆಡೋದಿಕ್ಕೆ ಹೋಗೋಣ, ಜೊತೆಲಿ ಒನ್ ವೇನು ಕರ್ಕೊಂಡು ಹೋಗೋಣ, ನನ್ನ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ, ಲಿಟಲ್ ಮೋನಿಸ್ಟರ್ ತರ ನನ್ ಮೇಲೆ ಜಗಳ ಮಾಡಲ್ಲ ಅಂತ ಹೇಳ್ತಾರೆ. ರೂಮಲ್ಲೇ ಕೂತ್ಕೊಂಡು ಓದ್ತಿದ್ದ ಶಿಯಾ ಕಿವಿಗೆ ಬೀಳುತ್ತೆ. ಆಗ ಶಿಯಾ ಕೋಪದಿಂದ, ಮಾತಾಡ್ದಲೆ ಸುಮ್ನೆ ಹೋಗೋದಿಕ್ಕಾಗಲ್ವಾ ಅಂತ ಜೋರಾಗಿ ಕೂಗ್ತಾರೆ. ಅಲ್ಲೇ ಮನೆ ಒರೆಸ್ತಿದ್ದ ಶಿಯಾ ಅಮ್ಮ ಮತ್ತೆ ಅವರಪ್ಪ ಇಬ್ರು ಕೂಡ ಶಿಯಾ ಮಾತನ್ನ ಕೇಳಿಸ್ಕೊತಾರೆ. ಮತ್ತೊಂದ್ ಕಡೆ ಫಾನ್, ನನಗೆ ಲಿಟಲ್ ಮಾನಿಸ್ಟರ್ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಅಂತ ಹೇಳಿ ಇಬ್ರು ಕೂಡ ಕತ್ತೆತ್ತಿ ನೋಡ್ತಾರೆ. ಶಿಯಾ ರೂಮಲ್ಲಿ ಓದ್ತಾ ಇರೋದು ಕಾಣಿಸುತ್ತೆ. ಆಗ ಶಿಯಾ, ಇವ್ರಿಗೆ ಮೆತ್ತಗ್ ಮಾತಾಡ್ಕೊಂಡು ಹೋಗೋದಿಕ್ಕೆ ಆಗಲ್ವಾ, ಜೋರಾಗಿ ಮಾತಾಡ್ಬೇಕಂತ ಹೇಳಿ ರೂಮಲ್ಲಿ ಬೈತಾ ಇರ್ತಾರೆ. ಈಗ ಶಿಯಾ ತಂದೆ ಒಂದ್ ಕವರ್ ಅನ್ನ ತಗೊಂಡು ಶಿಯಾ ರೂಮ್ಗೆ ಬರ್ತಾರೆ. ಶಿಯಾ, ಇದ್ರಲ್ಲಿ ತಿಂಡಿ ಇದೆ, ನಿನ್ಗೆ ಓದಿ ಬೇಜಾರಾದಾಗ ಇದನ್ನ ತಗೊಂಡು ತಿನ್ನಮ್ಮ. ಆಗ ಶಿಯಾ, ಥ್ಯಾಂಕ್ಸ್ ಅಪ್ಪ ಅಂತ ಹೇಳಿ ಬರಿತಿರ್ಬೇಕಾದ್ರೆ ಶಿಯಾ ತಂದೆ, ಹಾಗೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ತಗೊಂಡೋಗ್ ಕೊಡು, ಆಗ ಅವರು ನಿನ್ಗೆ ಒಳ್ಳೆ ಫ್ರೆಂಡ್ ಆಗ್ತಾರೆ ಅಂತ ಹೇಳ್ತಾರೆ. ಆಗ ಶಿಯಾ, ಈ ತಿಂಡಿನ ತಗೊಂಡೋಗಿ ನಾನು ಅವ್ರಿಗೆ ಕೊಡ್ಬೇಕಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಈಗ ಬೆಳಗಾಗಿರುತ್ತೆ. ಶಿಯಾ ತಂದೆ ಸ್ಕೂಲ್ಗೆ ಹೋಗೋದಿಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಸಿಯು ಕೂಡ ಬರ್ತಾರೆ. ಆಗ ಶಿಯಾ ತಂದೆ, ಒಂದ್ ನಿಮಿಷ ಸಿಯು, ಸ್ಕೂಲಲ್ಲಿ ಏನಾಯ್ತು? ಶಿಯಾ ಬಂದಾಗ್ಲಿಂದ ಒಂದ್ ರೀತಿ ಇದ್ದಾಳೆ, ಕೇಳಿದ್ರೆ ಏನು ಕೂಡ ಹೇಳ್ತಾ ಇಲ್ಲ, ಸ್ಕೂಲಲ್ಲಿ ಏನ್ ನಡೀತು ಅಂತ ಕೇಳ್ತಾರೆ. ಆಗ ಸಿಯು, ಮಾಡ್ಬೇಡಿ ಅಂಕಲ್, ನಾನು ಶಿಯಾ ಜೊತೆ ಇದ್ದು ಅವಳನ್ನ ನೋಡ್ಕೋತೀನಿ ಅಂತ ಹೇಳ್ತಾನೆ. ಆಗ ಶಿಯಾ ತಂದೆ, ಥ್ಯಾಂಕ್ಸ್ ಸಿಯು, ಈಗಾಗ್ಲೇ ಸ್ಕೂಲ್ಗೆ ಟೈಮ್ ಆಗಿದೆ, ಸ್ಕೂಲ್ಗೆ ಹೋಗೋಣ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಶಿಯಾ ಕೂಡ ಬರ್ತಾರೆ. ಗುಡ್ ಮಾರ್ನಿಂಗ್ ಅಪ್ಪ ಅಂತ ಹೇಳ್ತಾರೆ. ಆಗ ಶಿಯಾ ತಂದೆ, ಗುಡ್ ಮಾರ್ನಿಂಗ್, ಈಗಾಗ್ಲೇ ಟೈಮ್ ಆಗಿದೆ, ನೀವು ಸ್ಕೂಲ್ಗೆ ಹೋಗಿ, ನಾನು ಹೋಗ್ತೀನಿ ಅಂತ ಹೇಳಿ ಶಿಯಾ ತಂದೆ ಅಲ್ಲಿಂದ ಹೋಗ್ತಾರೆ. ಆಗ ಶಿಯಾ ಸಿಯು ಮುಖನ ನೋಡ್ತಿರ್ಬೇಕಾದ್ರೆ ಸಿಯು, ಶಿಯಾ, ಸ್ಕೂಲ್ಗಾಗ್ಲೇ ಟೈಮ್ ಆಗಿದೆ, ನಡಿ ಹೋಗೋಣ ಅಂತ ಹೇಳ್ತಾರೆ. ಈಗ ಶಿಯಾ ಸಿಯು ಇಬ್ರು ಕೂಡ ರೋಡಲ್ಲಿ ನಡ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ.
ಹಿಂದೆಯಿಂದ ಫಾನ್ ಕೂಡ ಸೈಕಲ್ ನಲ್ಲಿ ಬರ್ತಾ ಇರ್ತಾರೆ. ಶಿಯಾ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಎದುರುಗಡೆಯಿಂದ ಬೈಕ್ ಜೋರಾಗಿ ಬರುತ್ತೆ. ಆಗ ಸಿಯು ಶಿಯಾ ಬ್ಯಾಗ್ ಅನ್ನ ಇಟ್ಕೊಂಡು ಶಿಯಾನ ಸೈಡ್ಗೆ ಎಳ್ಕೋತಾರೆ. ಅಪಾಯದಿಂದ ಶಿಯಾನ ಕಾಪಾಡ್ತಾರೆ. ಹಿಂದೆಯಿಂದ ಫಾನ್ ಬರ್ತಾ ಶಿಯಾ ಮತ್ತೆ ಸಿಯುನ ನೋಡ್ತಾರೆ. ಆಗ ಸಿಯು ಶಿಯಾ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ನೋಡ್ಕೊಂಡು ಓಡಾಡ್ಬೇಕು ಅಂತ ಹೇಳ್ತಾರೆ. ಆಗ ಶಿಯಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಹಿಂದೆಯಿಂದ ಬರ್ತಾ ಇದ್ದ ಫಾನು, ಸಿಯು ಲಿಟಿಲ್ ಮಾನಿಸ್ಟರ್, ನಿಮ್ಮಿಬ್ರ ಮಧ್ಯ ಏನ್ ನಡೀತಾ ಇದೆ ಅಂತ ಕೇಳ್ತಾರೆ. ಆಗ ಶಿಯಾಗೆ ಬೇಜಾರಾಗಿ ಸಿಯು ಮುಖನ ನೋಡ್ತಾ ಅಲ್ಲಿಂದ ಒಬ್ಳೆ ಹೋಗ್ತಾಳೆ. ಯಾನು ಮತ್ತೆ ಶಿಯಾ ಇಬ್ರು ಕೂಡ ಮಾತಾಡ್ತಾ ಕೂತಿರ್ಬೇಕಾದ್ರೆ ಅಪ್ಪ ಇದನ್ನ ನಮ್ಮ ಕ್ಲಾಸ್ಮೇಟ್ಸ್ಗೆ ಕೊಟ್ಟು ಫ್ರೆಂಡ್ ಮಾಡ್ಕೊಳ್ಳೋದಿಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಆ್ಯನ್ ಕೈಗೆ ತಿಂಡಿ ಕೊಡ್ತಾರೆ. ಆಗ ಆ್ಯನ್ ಒಳ್ಳೆ ಐಡಿಯಾನೇ ಕೊಟ್ಟಿದ್ದಾರೆ, ಇದನ್ನ ಅವ್ರಿಗೆ ಕೊಡು ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಸಾರಾ ಶಿಯಾ ಇಬ್ರು ಕೂಡ ಜೊತೆಲೆ ಕೆಲಸ ಮಾಡ್ತಾ ಇದ್ರೆ ಫಾನು ಅಲ್ಲಿ ನೋಡಲ್ಲಿ ಸಾರಾ ಲಿಟಲ್ ಮಾನಿಸ್ಟರ್ ಇಬ್ರು ಕೂಡ ಒಳ್ಳೆ ಫ್ರೆಂಡ್ ಆಗಿದ್ದಾರೆ ಅಂತ ಹೇಳ್ತಾರೆ. ಆಗ ಸಿಯು ಶಿಯಾ ಹತ್ರ ಕರ್ಕೊಂಡೋಗಿ ಫಾನ್, ನೀನು 10 ನಿಮಿಷದ ಹಿಂದೆ ಶಿಯಾಗೆ ಬೇಜಾರು ಮಾಡಿದ್ಯಾ, ಅವಳ ಹತ್ರ ಸಾರಿ ಕೇಳು ಅಂತ ಹೇಳ್ತಾನೆ. ಶಿಯಾಗೆ ಸಿಯು ಮಾತು ಕೇಳಿ ಆಶ್ಚರ್ಯ ಆಗುತ್ತೆ. ಆಗ ಫಾನ್, ಲಿಟಲ್ ಮಾನಿಸ್ಟರ್, ನಾನು ಹೇಳಿದ್ದನ್ನ ಮನ್ಸಲ್ಲೇನು ಇಟ್ಕೋಬೇಡ, ಐ ಆಮ್ ಸಾರಿ ಅಂತ ಸಾರಿ ಕೇಳ್ತಾರೆ. ಆಗ ಶಿಯಾ, ಪರವಾಗಿಲ್ಲ ಬಿಡಿ, ನನಗೇನು ಬೇಜಾರಿಲ್ಲ ಅಂತ ಹೇಳಿ ಶಿಯಾ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾರೆ. ಅದೇ ಸಮಯಕ್ಕೆ ಮತ್ತೊಬ್ಬ ಹುಡುಗ ಸಿಯು ಬಾಲ್ ಕ್ಯಾಚ್ ಹಿಡಿ ಅಂತ ಹೇಳಿ ಸಿಯು ಹತ್ರ ಬಾಲನ್ನ ಎಸಿತಾರೆ. ಅದೇ ಸಮಯಕ್ಕೆ ಶಿಯಾ ಕೂಡ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾರೆ. ಆಗ ಶಿಯಾಗೆ ಬಾಲ್ ಹೊಡೆಯೋದಿಕ್ಕೆ ಅಂತ ಹೋಗುತ್ತೆ. ಅಷ್ಟರಲ್ಲಿ ಸಿಯು ಶಿಯಾಗೆ ಹೊಡೆಯೋದಿಕ್ಕೆ ಅಂತ ಬರ್ತಿದ್ದ ಬಾಲನ್ನ ನೋಡ್ತಾರೆ. ಆಗ ಶಿಯಾ ಕೂಡ ಭಯದಿಂದ ಗಾಬರಿಯಾಗಿರ್ಬೇಕಾದ್ರೆ ಬಾಲು ಇನ್ನೇನು ಶಿಯಾಗೆ ಹೊಡೆದೇ ಬಿಡ್ತು ಅನ್ನೋಷ್ಟರಲ್ಲಿ ಸಿಯು ಬಾಲನ್ನ ಒಂದೇ ಕೈಲಿ ಹಾಗೆ ಹಿಡ್ಕೋತಾರೆ. ಶಿಯಾ ಭಯದಿಂದ ಸಿಯುನ ಹಗ್ ಮಾಡಿರ್ತಾರೆ. ಬಾಲು ಹೊಡೆದಿಲ್ಲ ಅನ್ನೋದನ್ನ ಅಬ್ಸರ್ವ್ ಮಾಡಿ ಶಿಯಾ ಭಯದಿಂದ ಗಾಬರಿಯಾಗಿ ಸಿಯುನ ನೋಡ್ತಾ ಇದ್ರೆ ಸಿಯು ಕೂಡ ಶಿಯಾನ ನೋಡ್ತಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.